ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಪವಿತ್ರ ಹೋಮ್ ಸ್ಟೈಲ್. ಇವತ್ತು ನಾನು ನಿಮಗೆ ಬ್ರೆಡ್ ಬೋನ್ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಇದಕ್ಕೆ ಫಸ್ಟ್ ಒಂದು ಪಾತ್ರೆಗೆ ನೀವು 1-2 ಕಪ್ ಅಷ್ಟು ಕಡಲೆ ಹಸಿಟ್ಟನ್ನು ಹಾಕೊಳ್ಳಿ. ನಾನಿಲ್ಲಿ 2 ಕಪ್ಪನ್ನು ತಗೊಂಡಿದ್ದೀನಿ. ನಂತರ ನಿಮಗೆ ಖಾರಾಗಿ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕಡಲೆ ಹಸಿಟ್ಟು ಸ್ವಲ್ಪ ಗಂಟಿರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೀರನ್ನು ಹಾಕೊಳ್ಳಿ. ನೀರು ಹಾಕೊಂಡು ಸ್ವಲ್ಪ ತೆಳುವಾದ ಹದಕ್ಕೆ ಕಲಿಸ್ಕೊಳ್ಳಿ. ಇಷ್ಟು ತೆಳುವಾದ ಹದಕ್ಕೆ ಇದನ್ನ ಕಲಿಸ್ಕೊಳ್ಳಿ. ಮತ್ತೆ ಗಂಟೇನು ಇರಬಾರ್ದು. ಈಗ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಟು ಅಂಟಿಸ್ಕೊಳ್ಳಿ. ಮತ್ತೆ ಎಣ್ಣೆನ ಹಾಕೊಳ್ಳಿ. ಎಷ್ಟು ಬೇಕು ಫ್ರೈ ಮಾಡಲಿಕ್ಕೆ ಎಣ್ಣೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಎಣ್ಣೆ ಇಲ್ಲಿ ಕಾಯ್ತಾ ಇರಲಿ. ಈಗ ಎಣ್ಣೆ ಕಾಯೋಷ್ಟೊಳಗೆ ಬ್ರೆಡ್ ಪೀಸಸ್ನ ತಗೊಂಡು ಈ ಥರ ಟ್ರಯಾಂಗಲ್ ಶೇಪಿಗೆ ನೀವು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಹೇಗೆ ಕಟ್ ಮಾಡ್ತಿದ್ದಾಳೆ ನನ್ನ ಮಗಳು. ಈ ಥರ ನೀಟಾಗಿ ನಿಮ್ಗೆ ಎಷ್ಟು ಸ್ಲೈಸ್ ಬೇಕೋ ಅಷ್ಟನ್ನು ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇವಾಗ ಬ್ರೆಡ್ ಸ್ಲೈಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಇವಾಗ ಎಣ್ಣೆ ಕಾದಿದೆ. ಇವಾಗ ಈ ಸ್ಲೈಸನ್ನು ನಾವು ಕಲಿಸ್ಕೊಂಡಿರೋ ಹಸಿಟ್ಟಿನಲ್ಲಿ ಜಸ್ಟ್ ಡಿಪ್ ಮಾಡಿ, ಎಲ್ಲ ಕಡೆನೂ ನೀಟಾಗಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಡಿ. ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಬೇಡಿ ಜಾಸ್ತಿ, ಅದು ಹಸಿಟ್ಟೆಲ್ಲ ಬಿಟ್ಕೊಬಿಡುತ್ತಿಲ್ಲ. ಅಂದರೆ ಒಂದು ನಿಮಿಷ ಆದಮೇಲೆ ಈ ರೀತಿ ಅದನ್ನು ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ಈ ಥರ ಬ್ರೌನ್ ಕಲರ್ ಬರೋ ತನಕನೂ ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ. ನಂತರ ನಿಧಾನಕ್ಕೆ ಎಣ್ಣೆ ಸೋರೋ ರೀತಿಯಲ್ಲಿ ತೆಗೀರಿ. ತೆಗಿಬೇಕಾದ್ರೆ ನೀವು ಉರಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ತೆಗೀರಿ, ಇಲ್ಲಾಂದ್ರೆ ಎಣ್ಣೆ ಜಾಸ್ತಿ ಕಾದೋಗ್ಬಿಡುತ್ತೆ. ಇವಾಗ ರೆಡಿಯಾಗಿದೆ ಬೋಂಡಾ ಬಜ್ಜಿ. ಮತ್ತೆ ಮಧ್ಯದಲ್ಲಿ ನಾನು ಸಾಸ್ ಇಟ್ಟಿದ್ದೀನಿ. ಇವಾಗ ನನ್ನ ಮಗಳಿಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತೀನಿ. ಅವಳದು ಒಪಿನಿಯನ್ ಕೇಳೋಣ ಹೇಗಿದೆ ಅಂತ. ಸೂಪರ್. ಇದೇ ಥರ ರೆಸಿಪಿಗಳನ್ನ ನೀವು ಮಾಡ್ಕೊಳ್ಳಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.